ಹಾಯ್ ಎಲ್ಲರಿಗೂ. ನಾನಿವತ್ತು ಕಾಲಿಫ್ಲವರ್ ಅಥವಾ ಹೂಕೋಸಿನದ್ದು ಫ್ರೈ ಮಾಡ್ತಾ ಇದ್ದೇನೆ, ಅಥವಾ ಡ್ರೈ ಪಲ್ಯ ಅಂತ ಹೇಳ್ಬೋದು. ಇದು ಬಿಸಿ ಅನ್ನ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಅನ್ನ ಜೊತೆಗೆ ತಿಳಿ ಸಾರಿರುವಾಗ ಅಥವಾ ದಾಲೆಲ್ಲ ಇರುವಾಗ ಇದರದ್ದು ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನಿಲ್ಲಿ ಕಾಲಿಫ್ಲವರನ್ನು ತಗೊಂಡಿದ್ದೇನೆ. ಕಾಲಿಫ್ಲವರನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಕುದಿಯಲು ಬಿಡಬೇಕು. ನೀರು ಕುದಿದಾದ ಮೇಲೆ ನಾವು ಕಟ್ ಮಾಡಿ ತೊಳೆದಿಟ್ಟಂತಹ ಕಾಲಿಫ್ಲವರನ್ನು ಇದರೊಳಗಡೆ ಹಾಕಬೇಕು. ಹಾಕ್ಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಡಬೇಕು. ಈಗ ಸ್ಟವ್ ಆಫ್ ಮಾಡಿ ಇಟ್ಟಿದ್ದೇನೆ ನಾನು. ಇದರೊಳಗೆ ಹಾಕ್ತಿದ್ದೇನೆ ಕಾಲಿಫ್ಲವರ್ ಹಾಕಿ ಒಂದು 15 ನಿಮಿಷ ಬಿಡಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ತುಂಬ ಹುಳ ಇರುತ್ತೆ ಮತ್ತು ಕೆಮಿಕಲ್ ಸ್ಪ್ರೇ ಸಹ ಜಾಸ್ತಿ ಮಾಡಿರ್ತಾರೆ. 15 ನಿಮಿಷ ಬಿಟ್ಟು ತೊಳೆದು ನೀರು ಬಸಿದು ಇಡಬೇಕು. ಈಗ ನಾನು ಇದಕ್ಕೆ ಒಂದು ಮಸಾಲ ಮಾಡ್ತಾ ಇದ್ದೇನೆ. ಈ ಮಸಾಲ ಮಾಡಲಿಕ್ಕೆ ನಾನು ಇಲ್ಲಿ ಕರಿಬೇವಿನ ಎಲೆಯನ್ನು ಹಾಕಿದ್ದೇನೆ ತೊಳೆದುಬಿಟ್ಟು. ಅದನ್ನು ಚೆನ್ನಾಗಿ ಡ್ರೈ ಮಾಡಬೇಕು. ಮತ್ತು ಒಂದು 8ರಿಂದ 9 ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ, ಅದನ್ನು ಸಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇಲ್ಲಿ ನಾನು ಧನಿಯಾ ಕಾಳು ಹಾಕಿದ್ದೇನೆ 1 ಸ್ಪೂನಿನಷ್ಟು, ಮತ್ತು 3/4 ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಧನಿಯಾ ಕಾಳದ್ದು ಪರಿಮಳ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಆಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ನಾನು ಪುಡಿ ಮಾಡಬೇಕು, ಅದಕ್ಕೋಸ್ಕರ ತಣ್ಣಗಾಗಿದೆ. ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಿನಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 5-6 ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಈಗ ಇದು ಪುಡಿಯಾಗಿದೆ, ಇದು ಚಟ್ನಿ ಪುಡಿಯಾಗಿ ಆಗುತ್ತೆ. ಹೀಗೆ ಆಗಬೇಕು. ಈಗ 15 ನಿಮಿಷ ಆಗಿದೆ. ನಾನಿಲ್ಲಿ ನೀರೆಲ್ಲ ಬಸಿ ತಂದಿದ್ದೇನೆ ಕಾಲಿಫ್ಲವರದ್ದು. ಒಂದೀಗ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ನಾನು 2 ಸ್ಪೂನಿನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಬಸಿದು ತಂದಂತಹ ಕಾಲಿಫ್ಲವರನ್ನು ಇದಕ್ಕೆ ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಇದು ಅನ್ನ ಜೊತೆಗೆಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ಗೆ ಬರಬೇಕು, ಅಷ್ಟರ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಈಗ ನೋಡಿ ಬ್ರೌನ್ ಕಲರ್ಗೆ ಬಂದಿದೆ. ನಾನೀಗ ಇದನ್ನು ತೆಗಿತಾ ಇದ್ದೇನೆ. ಇದು ಬ್ರೌನ್ ಕಲರ್ಗೆ ಬಂದರೆ ತಿನ್ನಲಿಕ್ಕೆಲ್ಲ ಟೇಸ್ಟಿಯಾಗಿರುತ್ತೆ. ಇಲ್ಲಾದರೆ ಹಸಿ ಥರ ಸ್ವಲ್ಪ ಸ್ವಲ್ಪ ಹಸಿ ಇರುತ್ತೆ. ಯಾಕಂತ ಹೇಳಿದರೆ ನಾವಿಲ್ಲಿ ತುಂಬ ಹೊತ್ತು ಬೇಯಿಸಲಿಲ್ಲ, ಅದನ್ನು ಬಿಸಿ ನೀರಿಗೆ ಹಾಕಿದಷ್ಟೇ. ಹಾಗಾಗಿ ಸ್ವಲ್ಪ ಬಿಸಿ ನೀರಿಗೆ ಹಾಕಿದ್ರಿಂದ ಇದು ಕ್ರಂಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ನಾನು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೇನೆ, ಒಂದು 2 ಹಾಕ್ತಿದ್ದೇನೆ. ಅದನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಹಾಕ್ತಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾನು ಕರಿಬೇವಿನದ್ದು ಎಲೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪು ಹಾಕ್ತಿದ್ದೇನೆ, ಎಷ್ಟು ಬೇಕಷ್ಟು. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಹಾಕ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ಫ್ರೈ ಮಾಡಿಟ್ಟಂತಹ ಕಾಲಿಫ್ಲವರನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ನಾವು ಮಾಡಿಟ್ಟಂತಹ ಮಸಾಲೆಯನ್ನು ಹಾಕಬೇಕು. ಇಲ್ಲಿ ಬೇಕಿದ್ದರೆ ನೀವು ಉಪ್ಪು, ಒಂಚೂರು ಎಣ್ಣೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಡ್ರೈ ಅಂತ ಅನಿಸಿದರೆ. ಉಪ್ಪು ಬೇಕಿದ್ದರೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಬೋದು. ಈಗ ಇದು ಆಗಿದೆ. ಅನ್ನ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ತಿಳಿ ಸಾರಿನ ಜೊತೆಗೆ ಎಲ್ಲ ಸೈಡ್ ಡಿಶ್ ಆಗಿಬಿಟ್ಟು ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.